ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಸೊ ಇವತ್ತಿನ ವಿಡಿಯೋಲಿ ನಾನು ನಿಮ್ಮೆಲ್ಲರಿಗೂ ತುಂಬ ಯೂಸ್ ಆಗೋಂಥ ಕೆಲವೊಂದು ಟಿಪ್ಸ್ನ ತೊಗೊಂಡು ಬಂದಿದ್ದೀನಿ. ಸೊ ಏನಪ್ಪ ಅಂದರೆ, ನಾವು ಹುಡುಗಿರು ಯಾವಾಗಲೂ ಚೆನ್ನಾಗಿ ಕಾಣಿಸ್ಬೇಕು, ಕ್ಲೀನ್ ಆಗಿರಬೇಕು, ಫ್ರೆಶ್ ಆಗಿರಬೇಕು ಅಂತ ತುಂಬ ಇಷ್ಟಪಡ್ತೀವಿ. ಜಿಯಲ್ಲಿ ಬಂದು ಕೂತ್ಕೊಂಡು ಸ್ಟೈಲ್ ಮಾಡ್ತಿದ್ದಾನೆ. ಸೊ ಅವನು ಹಾಗೆ ಮಾಡ್ತಾನೆ ಇರ್ತಾನೆ. ಏನದು? ಗ್ಲಾಸ್. ಸೊ ಏನೆಲ್ಲ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ, ಮತ್ತು ನಾನು ಏನೇನು ಮಾಡ್ತೀನಿ ಅಂತ. ಸೊ ಎಲ್ಲರೂ ಇದನ್ನೇ ಫಾಲೋ ಮಾಡಿ ಅಂತಲ್ಲ, ಸೊ ನಿಮ್ಗೆ ಹೇಗೆ ಬರುತ್ತೆ ಹಾಗೆ ನೀವು ಫಾಲೋ ಮಾಡ್ಬೋದು. ಫ್ರೆಂಡ್ಸ್, ಏನಂದರೆ ನಾವು ಹೆಣ್ಮಕ್ಳು, ಅದರಲ್ಲೂ ಅಮ್ಮ ಆದಮೇಲೆ ತುಂಬ ಬ್ಯುಸಿಯಾಗಿಬಿಡ್ತೀವಿ ಅಂತ ಹೇಳ್ಬೋದು. ಎಷ್ಟು ಕೆಲಸ ಆಗಿಬಿಡುತ್ತೆ ಅಂದರೆ ಸಿಕ್ಕಾಬಟ್ಟೆ ಕೆಲಸ ಆಗಿಬಿಡುತ್ತೆ. ಆ ಕೆಲಸ ಅದರೆಲ್ಲ ಮಧ್ಯದಲ್ಲಿ ನಾವೇನು ಮಾಡಿಬಿಡ್ತೀವಿ ಅಂದರೆ ನಮ್ಮನ್ನು ನಾವು ಮರ್ತ್ಕೊಂಡ್ಬಿಡ್ತೀವಿ, ನಮ್ಮನ್ನು ನಾವು ಕೇರ್ ಮಾಡೋದು ಬಿಟ್ಬಿಡ್ತೀವಿ. ಸೊ ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾವು ಏನು ಅಷ್ಟು ದಿನಗಳಿಂದ ನಾವು ಏನು ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದ್ಕೊಂಡು ಬಂದಿರ್ತೀವಿ, ಅದೆಲ್ಲ ನಾವು ಮರ್ತೇ ಬಿಡ್ತೀವಿ. ಸೊ ನಾನು ಏನು ಹೇಳ್ತೀನಿ ಅಂದರೆ, ಹೌದು ಕೆಲಸ ಜಾಸ್ತಿ ಬರುತ್ತೆ ನಮಗೆ ಅಮ್ಮ ಆದಮೇಲೆ, ಅಥವಾ ಹೆಣ್ಮಕ್ಳು ಆಫೀಸ್ಗೆ ಹೋಗೋರಾಗಿರ್ಬೋದು, ಇಲ್ಲ ಕಾಲೇಜ್ಗೆ ಹೋಗೋರಾಗಿರ್ಬೋದು. ಸೊ ಎಲ್ರಿಗೂ ಕೆಲಸ ಇದ್ದೇ ಇರುತ್ತೆ, ಯಾರಿಗೂ ಕೆಲಸ ಇರಲ್ಲ ಅಂತ ಹೇಳಲ್ಲ. ಬಟ್ ಅದ್ರ ಮಧ್ಯೆ ಸ್ವಲ್ಪ ಟೈಮ್ ನಮಗೆ ಅಂತ ನಾವು ಕೊಟ್ಕೋಬೇಕು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಯಾವಾಗ ಆಗುತ್ತೆ ಆವಾಗ. ಸೊ ವೀಕೆಂಡಲ್ಲಿ ಆಗ್ಬೋದು ನಿಮಗೆ, ಕೆಲವ್ರಿಗೆ ವೀಕ್ ಡೇಸಲ್ಲಿ ಆಗ್ಬೋದು. ಯಾವಾಗಲಾದರೂ ಒಂದಿನ ನಮಗೆ ಅಂತ ನಾವು ಅಟ್ಲೀಸ್ಟ್ ಒಂದಿನ ಪೂರ್ತಿ ಆಗಿಲ್ಲ ಅಂದರೂ ದಿನದಲ್ಲಿ 1-2 ಗಂಟೆ ನಮಗೆ ಅಂತ ನಾವು ಏನು ಕೇರ್ ಮಾಡ್ಕೋಬೇಕು ಅದನ್ನು ಮಾಡಬೇಕು. ಒಳ್ಳೆ ಸ್ಕಿನ್ ಕೇರ್ ಆಗಿರ್ಬೋದು. ಸೊ ಈ ರೀತಿ. ಸೊ ನಾನು ಯಾವಾಗಲೂ ಚೆನ್ನಾಗಿ ಕಾಣಿಸೋದಕ್ಕೆ ಅಥವಾ ಫ್ರೆಶ್ಶಾಗಿ ಕಾಣಿಸೋದಕ್ಕೆ ಏನೆಲ್ಲ ಮಾಡ್ತೀನಿ ಅಂತ ಇವತ್ತಿನ ನಾನು ವಿಡಿಯೋಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹೋಗಿ ನೋಡ್ಕೊಂಡು ಬನ್ನಿ. ಕ್ಲೀನ್ ಆಗಿರೋದು, ಫ್ರೆಶ್ ಆಗಿರೋದು ಅಂದರೆ ಫಸ್ಟ್ ಬ್ರಷ್ ಮಾಡೋದು. ಸೊ ಅದಕ್ಕೆ ನಾನು AG ಕಾಸ್ಮಿಕ್ ಪ್ಲಸ್ ಸೋನಿಕ್ ಟೂತ್ ಬ್ರಷ್ನ ಯೂಸ್ ಮಾಡ್ತೀನಿ. ರೀಸೆಂಟಾಗಿ ನಾನು ಎಲೆಕ್ಟ್ರಿಕ್ ಟೂತ್ ಬ್ರಷ್ನ ಸ್ಟಾರ್ಟ್ ಮಾಡಿದ್ದು. ಇದು ನಂದು ಓರಲ್ ಹೈಜೀನ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇದರಲ್ಲಿ 5 ಇಂಟರ್ಚೇಂಜಬಲ್ ಬ್ರಷ್ ಶೇಡ್ಸ್ ಇದೆ, ಹಾಗೆ 1 year ವಾರಂಟಿ ಕೂಡ ಇದೆ ಅಂತಲೇ ಹೇಳ್ಬೋದು. ಲಾಂಗ್ ಲಾಸ್ಟಿಂಗ್ ಬ್ಯಾಟ್ರಿ ಇದೆ ವಿತ್ USB ರೀಚಾರ್ಜ್. ಇದು ನೀವು 25 ಸರಿ ಯೂಸ್ ಮಾಡ್ಬೋದು, 4 hours ಫುಲ್ ರೀಚಾರ್ಜ್ ಮಾಡಿದ್ರೆ. ಹಾಗೆಯೇ ನಿಮಗೆ ಇದರಲ್ಲಿ ಸುಪೀರಿಯರ್ ಸೋನಿಕ್ ಟೆಕ್ನಾಲಜಿ ಇರೋದ್ರಿಂದ 40,000 ಸ್ಟ್ರೋಕ್ಸ್ ಸಿಗುತ್ತೆ ಪರ್ ಮಿನಿಟ್ಗೆ. ಸೊ ನಿಮ್ಮದು ಡರ್ಟ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇದು ನಿಮಗೆ. ಹಾಗೆಯೇ ನಿಮಗೆ ಇದರಲ್ಲಿ ಟ್ರಾವೆಲ್ ಕೇಸ್ ಕೂಡ ಸಿಗುತ್ತೆ. ಆರಾಮಾಗಿ ನೀವು ಎಲ್ಲಿ ಬೇಕಾದರೂ ಇದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಇದರಲ್ಲಿ 5 ಕ್ಲೀನಿಂಗ್ ಮೋಡ್ಸ್ ಇದೆ. ವೈಟ್ನಿಂಗ್, ಕ್ಲೀನಿಂಗ್, ಸೆನ್ಸಿಟಿವ್ ಪಾಲಿಶಿಂಗ್, ಹಾಗೆ ಮಸಾಜ್ ಕೂಡ ಇದರಲ್ಲಿ ಬರುತ್ತೆ. ಹಾಗೆಯೇ ಇಂಟರ್ಡೆಂಟಲ್ ಬ್ರಷ್ ಶೆಡ್ ಕೂಡ ಇದೆ. ಇದು ಸೊ ನಿಮ್ಗೆ ಹಲ್ಗಳು, ಸಂಧಿ ಎಲ್ಲ ಕ್ಲೀನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಸ್ಮಾರ್ಟ್ ಮೆಮೊರಿ ಇರೋದ್ರಿಂದ ನೀವು ಲಾಸ್ಟ್ ಯಾವ ಮೋಡಲ್ಲಿ ಯೂಸ್ ಮಾಡಿದ್ರಿ, ನೆಕ್ಸ್ಟ್ ಯಾವ ಮೋಡ್ ಯೂಸ್ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡುತ್ತೆ. ಸೊ ಇದು ಏನು ಮಾಡುತ್ತೆ ಅಂದರೆ ನೆಕ್ಸ್ಟು ಯಾವ ಏರಿಯಾ ಬ್ರಷ್ ಮಾಡಬೇಕು ಅಂತ ತಿಳಿಸ್ಕೊಡುತ್ತೆ. 2 minutes ಆದಮೇಲೆ ಆಟೋ ಶಟ್ ಆಫ್ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದರೆ MHR 100. ಇದನ್ನು ನಾನು ಫೇಶಿಯಲ್ ಏರ್ ರಿಮೂವ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಫೇಶಿಯಲ್ ಏರ್ ಅಂದರೆ ನಾನು ಜಾಸ್ತಿ ಅಪ್ಪರ್ ಲಿಪ್ ಏರಿಯಾನ ತೆಗೆಯೋದಕ್ಕೆ, ಏನಾದ್ರು ಅರ್ಜೆಂಟ್ ಫಂಕ್ಷನ್ ಇದ್ದಾಗ ಆ ಥರ ಎಲ್ಲ ಇದ್ದಾಗ, ಯಾಕೆಂದರೆ ಪೇನ್ ಇಲ್ಲದೆ ಆರಾಮಾಗಿ ಇದು ರಿಮೂವ್ ಮಾಡುತ್ತೆ, ಅದಕ್ಕೋಸ್ಕರ. ಸೊ ಇದು ಬ್ಯಾಟ್ರಿಯಿಂದ ಆಪ್ರೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಕ್ಲೀನ್ ಮಾಡೋದಕ್ಕೆ ಬ್ರಷ್ ಕೂಡ ಇದರಲ್ಲಿ ಸಿಗುತ್ತೆ ನಿಮಗೆ. ಬಾಡಿ ಹೇರ್ ರಿಮೂವ್ ಮಾಡೋದಕ್ಕೆ ನಾನು AGARO FT 2001ನ ಯೂಸ್ ಮಾಡ್ತೀನಿ. ಏಕೆಂದರೆ ಇದು ಬಾಡಿ ಹೇರ್ನ ಕ್ವಿಕ್ಕಾಗಿ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಲ್ಲ ಸರಿ ನಾವು ವ್ಯಾಕ್ಸಿಂಗ್ ಹೋಗೋದಕ್ಕಾಗೋದಿಲ್ಲ, ಅರ್ಜೆಂಟಾಗಿ ಶಾರ್ಟ್ ಡ್ರೆಸ್ ಆಗಬೇಕಾಗತ್ತೆ, ಫಂಕ್ಷನ್ ಹೋಗಬೇಕಾಗತ್ತೆ, ಆವಾಗ ನಾನು ಇದನ್ನು ಯೂಸ್ ಮಾಡ್ತೀನಿ. 18K ರೋಸ್ ಗೋಲ್ಡ್ ಕೋಟೆಡ್ ಬ್ಲೇಡ್ಸ್ ಇದೆ. ಸೊ ನಿಮ್ಗೆ ಆರಾಮಾಗಿ ಟ್ರಿಮ್ಮಿಂಗ್ಗೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೀವು ಓಲ್ ಬಾಡಿ ಟ್ರಿಮ್ ಮಾಡ್ಬೋದು. ಅದರಲ್ಲಿ ಬಂದರೆ ಸೆನ್ಸಿಟಿವ್ ಏರಿಯಾಸ್ ಕೂಡ ಮಾಡ್ಬೋದು, ಬಿಕ್ನಿ ಏರಿಯಾ, ಅಂಡರ್ ಆರ್ಮ್ ಕೂಡ. IPX5 ವಾಟರ್ ಪ್ರೂಫ್ ಇದೆ. ಸೊ ನೀವು ಆರಾಮಾಗಿ ಶವರಲ್ಲೇ ಯೂಸ್ ಮಾಡ್ಬೋದು. ರೀಚಾರ್ಜಬಲ್ ಬ್ಯಾಟ್ರಿ ಇರೋದ್ರಿಂದ ಈಸಿ ಅಂತಲೇ ಹೇಳ್ಬೋದು ಯೂಸ್ ಮಾಡೋದಕ್ಕೆ.
ಸೊ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ, ಕ್ಲೀನಾಗಿರಬೇಕು ಅಂದರೆ ನೇಲ್ಗಳನ್ನೂ ಅವಾಗವಾಗ ಕ್ಲೀನ್ ಮಾಡೋದು, ಟ್ರಿಮ್ ಮಾಡೋದು, ನೇಲ್ಗಳು ಕೂಡ ಚೆನ್ನಾಗಿ ಕಾಣಿಸೋದು, ಇದೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ನನಗೆ ಟೈಮ್ ಸಿಕ್ಕಿದಾಗ ನೇಲ್ ಕಟ್ ಮಾಡಿ ನಾನು ಶೇಪ್ ಮಾಡ್ತೀನಿ ಮತ್ತು ನೇಲ್ ಪಾಲಿಶ್ ಕೂಡ ಯೂಸ್ ಮಾಡ್ತೀನಿ. ಸ್ಕಿನ್ ಕೇರಲ್ಲಿ ನಾನಿವಾಗ ಹೊಸದಾಗಿ ಅಗಾರೋ ಎಲೆಕ್ಟ್ರಿಕ್ ರೋಸ್ ಕ್ವಾರ್ಟ್ಸ್ ರೋಲರ್ ವಿತ್ ವಾಶನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆಂದರೆ ಇದು ನಿಮ್ಮ ಸ್ಕಿನ್ ಫಾರ್ಮಿಂಗ್ಗೆ, ಟೋನಿಂಗು, ಆ್ಯಂಟಿ ಏಜಿಂಗ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಫೇಶಿಯಲ್ ಸ್ಕಿನ್ ಲಿಫ್ಟ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ನಿಮಗೆ 3 ಅಟ್ಯಾಚ್ಮೆಂಟ್ಸ್ ಬರುತ್ತೆ. ಸೊ ಎಲೆಕ್ಟ್ರಿಕ್ ಫೇಸ್ ರೋಲರ್ ಏನಿದೆ ನಿಮಗೆ ಇದು ಬ್ಯಾಟ್ರಿಯಿಂದ ಆಪ್ರೇಟ್ ಆಗುತ್ತೆ. 6000 ವೈಬ್ರೇಷನ್ಸ್ ಪರ್ ಮಿನಿಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ 1 ಇಯರ್ ವಾರಂಟಿ ಕೂಡ ಇದೆ. ನಾನು ಆದಮೇಲೆ ಅಗಾರೋದು ಹೇರ್ ವಾಲ್ಯೂಮೈಸರ್ನ ಯೂಸ್ ಮಾಡ್ತೀನಿ. ಇದು 1 ಟೂಲು ನಿಮ್ಮದು ಆಲ್ ಹೇರ್ ನೀಡ್ಸ್ಗೆ ಹೆಲ್ಪ್ ಮಾಡುತ್ತೆ. ಸೊ ಇದು ಹೇರ್ ಬ್ರಷ್ ಏನಿದೆ ನಿಮ್ಮದು ಫಾಸ್ಟ್ ಹೇರ್ ಡ್ರೈಯಿಂಗ್ಗೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ವೇವಿ ಎಡ್ಜಸ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ವಾಲ್ಯೂಮ್ ಕೊಡುತ್ತೆ ಹೇರ್ಗೆ. 3 ಈಟ್ ಅಡ್ಜಸ್ಟ್ಮೆಂಟ್ಸ್ ಇದೆ. ಸೊ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಬ್ರಿಸಲ್ಸ್ ಮತ್ತು ರೌಂಡೆಡ್ ಟಿಪ್ಸ್ ಇರೋದ್ರಿಂದ ನಿಮ್ಮದು ಹೇರ್ ಡಿಟ್ಯಾಂಗಲ್ಗೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ತುಂಬ ನಿಮಗೆ ಹೆಲ್ಪ್ ಮಾಡುತ್ತೆ. ನಿಮ್ಮದು ಸ್ಕ್ಯಾಲ್ಪ್ ಬರ್ನ್ ಆಗದಿರೋ ಥರ ಕೂಡ ನಿಮಗೆ ಹೆಲ್ಪ್ ಮಾಡುತ್ತೆ. ನನ್ನ ಸ್ಕಿನ್ ತುಂಬ ಡ್ರೈ ಇರೋದ್ರಿಂದ ನಾನು ದಿನದಲ್ಲಿ 2 ಸರಿ ಬಾಡಿ ಲೋಷನ್ ಯೂಸ್ ಮಾಡ್ತೀನಿ. ಆವಾಗ ನನಗೆ ಹೈಡ್ರೇಟ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನಾನು ರಾತ್ರಿ ಮಲ್ಗೊಳ್ಳೋ ಮುಂಚೆ ನಾನು ಏನು ಮಾಡ್ತೀನಿ ಅಂದರೆ ಹೇರ್ ಸೆರಮ್ನ ಯೂಸ್ ಮಾಡ್ತೀನಿ. ಹೇರ್ ಸೆರಮ್ ಯೂಸ್ ಮಾಡೋದ್ರಿಂದ ನಿಮ್ಮದು ಸ್ಕ್ಯಾಲ್ಪ್ಗೆ ಮತ್ತು ನಿಮ್ಮದು ಹೇರು ಉದ್ದಾಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ನೀವು ಯಾವುದಾದ್ರೂ ಹೇರ್ ಸೆರಮ್ ಯೂಸ್ ಮಾಡಿ, ಮನೆಯಲ್ಲೇ ನೀವು ತಯಾರು ಮಾಡ್ಕೊಂಡಾದರೂ ಯೂಸ್ ಮಾಡ್ಬೋದು. ಯಾವುದಾದ್ರೂ ಹೊರ್ಗಡೆ ನೀವು ಬೈ ಮಾಡಿ ಕೂಡ ಯೂಸ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನೋಡ್ಕೊಂಡು ಬಂದ್ರಲ್ವಾ ನಾನು ಏನೇನು ಮಾಡ್ತೀನಿ ಯಾವಾಗಲೂ ಕ್ಲೀನಾಗಿ ಫ್ರೆಶ್ ಆಗಿರೋದಕ್ಕೆ, ಚೆನ್ನಾಗಿ ಕಾಣಿಸೋದಕ್ಕೆ ಅಂತ. ಸೊ ನಿಮಗೆ ಕೆಲವೊಂದು ಐಡಿಯಾಸ್ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಪ್ರಾಡಕ್ಟ್ಸ್ದು ಲಿಂಕ್ಸ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು. ಸೊ ಈ ರೀತಿಯಾಗಿ ನಾನು ನಂದು ಕೇರ್ ಅನ್ನೋದು ಅದನ್ನು ನಾನು ಮಾಡ್ತೀನಿ. ಸೊ ಎಲ್ಲನೂ ಒಂದೇ ದಿನ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ನನಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಒಂದೊಂದನ್ನು ನಾನು ಮಾಡ್ಕೊಂಡು ಹೋಗ್ತೀನಿ. ಸೊ ಇವಾಗ ಮಂಡೇ ಒಂದು ಮಾಡಿಕೊಂಡೆ, ಟ್ಯೂಸ್ಡೇ ಒಂದು, ಆ ರೀತಿ. ಸೊ ನನಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ನಾನು ಎಲ್ಲನೂ ಮಾಡ್ಕೊತೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಒಂದು ಸ್ಮಾಲ್ ಟಿಪ್ಸ್ ಕೊಟ್ಟಿದ್ದೀನಿ, ನಾವು ಯಾವಾಗಲೂ ಕ್ಲೀನಾಗಿರೋದಕ್ಕೆ, ಫ್ರೆಶ್ ಆಗಿರೋದಕ್ಕೆ ಏನೆಲ್ಲ ಮಾಡ್ಬೋದು ಅಂತ. ಸೊ ಇದ್ರ ಜೊತೆ ನಿಮಗೆ ಬೇರೆ ಏನು ಅನಿಸುತ್ತೆ ಅದನ್ನೆಲ್ಲ ನೀವು ಮಾಡ್ಬೋದು. ಸೊ ಇದನ್ನೇ ಫಾಲೋ ಮಾಡಬೇಕು ಅಂತ ಏನಿಲ್ಲ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.